ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ದಂಟಿನ ಸೊಪ್ಪಿನ ಪಲ್ಯ ಮಾಡಾಕ್ತಾನೆ, ಇದು ಸಾಂಬಾರು ಮಾಡಾಕ್ತಾನೆ. ದಂಟಿನ ಸೊಪ್ಪಿನ ಸಾರು ಇದು ಭಾಳ ಬೆಸ್ಟ್ ಆಗಿರ್ತೈತಿ. ಈ ದಂಟಿನ ಸೊಪ್ಪು ಸಿಕ್ಕರೆ ನೀವು ಈ ಥರ ಸಾರು ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಅನ್ನಕ್ಕಾಗಲಿ, ಚಪಾತಿ ರೊಟ್ಟಿಗಾಗಲಿ. ಮತ್ತು ಇದು ದಂಟು ಸೊಪ್ಪಿನೊಳಗೆ ನಾರಿನ ಅಂಶ ಇರೋದ್ರಿಂದ ಭಾಳ ಹೆಲ್ತಿಗೆಲ್ಲ ಭಾಳ ಒಳ್ಳೇದಿದು. ಅದಕ್ಕೆ ನಾನು ಇದನ್ನ ದಂಟಿನ ಸೊಪ್ಪಿನ ಸಾರನ್ನು ಮಾಡಿ ತೋರ್ಸಾಕ್ತೇನೆ ರೀ. ಇದಕ್ಕೆ ಇದನ್ನ ಸೋಸ್ಕೊಂಡೆಲ್ಲ ಎರಡೂ ಥರದ ದಂಟು ಸೊಪ್ಪು ಇರ್ತೈತಿ. ಎರಡು ಥರ ರೀ, ಗ್ರೀನ್ ಒಂದು ಇರ್ತೈತಿ, ಕೆಂಪಂದು ಒಂದು ಇರ್ತೈತಿ ರೀ. ಕೆಂಪು ಹಸಿರು ಎರಡೂ ಸಿಕ್ಕವು ನನಗೆ. ಎರಡೂ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಈ ಥರ ಅದು ದಂಟನ್ನು ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಬಂದಾವೆ ನೋಡ್ರಿ, ಇವನ್ನೆಲ್ಲ ಕಟ್ ಮಾಡ್ಕೋಬೇಕು. ಅದ್ರೊಳಗಿಂದ ಕಟ್ ಮಾಡ್ಕೊಂಡು ಇಟ್ಕೊಂಡೇನೆ ನಾನೆಲ್ಲ. ಸೊಪ್ಪು ಇಟ್ಕೊಂಡೇನೆ, ಅದ್ರೊಳಗಿನ ದಂಟು ಇಟ್ಕೊಂಡೇನೆ. ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೇನೆ. ಹುಣ್ಸಿಕಾಯಿ ಸೊಪ್ಪು ಒಂದು ಸ್ವಲ್ಪ ಐತಿ, ಪುದೀನ ಐತ್ರಿ, ಅವೆಲ್ಲ ಹಾಕ್ಕೊಳಕ್ತಾನೆ. ಸೌತೆಕಾಯಿನೂ ಸಣ್ಣಗೆ ಕಟ್ ಮಾಡಿ ಇದ್ರೊಳಗೆ ನಾನು ಹಾಕ್ಕೊಳಕ್ತಾನೆ ರೀ. ಆಮೇಲೆ ಹಸಿ ಟೊಮೆಟೊ ತೊಗೊಂಡೆ ನಾನು. ಅದಕ್ಕೊಂದು ಟೇಸ್ಟ್ ಬರ್ತೈತಿ ಸಾಂಬಾರ್ಗೆ ಅಂತ ಹೇಳಿ ಹಸಿ ಟೊಮೆಟೊ ತೊಗೊಂಡೇನೆ. ಹಸಿ ಟೊಮೆಟೊ, ಮೂಲಂಗಿನೂ ಸಣ್ಣಗೆ ಕಟ್ ಮಾಡ್ಕೊಂಡೇನಿ ರೌಂಡ್ ಶೇಪಾಗ. ಈಗ ಬದ್ನೆಕಾಯಿನೂ ಕಟ್ ಮಾಡ್ಕೊಂಡೇನಿ ರೀ. ಈ ಕಾಲಿಫ್ಲವರ್ ಇತ್ತು, ಅದನ್ನು ಹಾಕ್ಕೊಂಡೇನಿ. ಗಜ್ರಿ ಹಾಕ್ಕೊಂಡೇನಿ. ಇವೆಲ್ಲನೂ ಹಾಕಿ ದಂಟಿನ ಸೊಪ್ಪಿನ ಸಾರನ್ನು ನಾನು ಬೆಸ್ಟಾಗಿ ಮಾಡಕತ್ತೀನಿ. ನೀವು ಒಂದು ಸಲ ಮಾಡಿ ನೋಡಬೇಕಿದ್ನ, ಅಷ್ಟು ಚಲೋ ಆಗ್ತೈತಿ. ಈಗ ನೋಡಿರಿ, ಇದಕ್ಕೆ ಬೇರೆನ ಕುದಿಸ್ಕೊತೀನಿ. ನಾ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡೇನಲ್ರಿ ದಂಟಿನ ಸೊಪ್ಪಿನ ಜೋಡಿ, ಅವನ್ನೆಲ್ಲನೂ ಒಂದು ಕಡೆ ಹಾಕ್ಕೊಂಡು ನಾನು ಅದನ್ನ ಕುದಿಸ್ಕೊತೀನಿ. ನಾನು ಅಷ್ಟು ಹಾಕೇನಿ ನೋಡಿರಿ ಇದ್ರೊಳಗೆ. ಆಮೇಲೆ ಇವಷ್ಟೂ ಚೆಂದಂಗೆ ಕುದಿಬೇಕಾದ್ರೆ ಒಂದು ಸ್ವಲ್ಪ ಮುಚ್ಚಿಡ್ಬೇಕು ಅದನ್ನು ಒಂದು ಕುದಿಯೋ ಥರಲ್ರಿ, ಅಷ್ಟು ಕುದಿಸಿದ್ರೆ ಸಾಕದ. ಈಗ ನಾನು ಇದ್ರ ಮೇಲೆ ಒಂದು ಪಾತ್ರೆ ಮೇಲೆ ಒಂದು ಮುಚ್ಚಿಟ್ಟು ಅದನ್ನ ಒಂದಿಷ್ಟು ಕುದಿಸ್ಕೊತೀನಿ. ಒಂದು ಕುದಿ ಈಗ ನೋಡಿರಿ ಕುದಿಯಾಕೆ ಚಾಲೂ ಆಗ್ಯಾವು. ಈಗ ಒಂದು ಕುದ್ರೆ ಸಾಕದು. ವೆಜಿಟೇಬಲ್ಸ್ ಎಲ್ಲ ಭಾಳ ಹಣ್ಣಾಗಬಾರ್ದು ಅದು. ಅದಕ್ಕೆ ನಾನು ಕುಕ್ಕರಲ್ಲಿನೂ ಹಾಕಿಲ್ಲ, ಬೇರೆ ಕಡೆನೇ ಬೇಯಿಸ್ಕೊಳಕತ್ತೆ ನಾನು. ಹಿಂಗೆ ಬೆಂದಿಂದ ನಾನೀಗ ನೋಡಿರಿ ಎಷ್ಟು ಚಂದ ಕುದಿ ಆಗತ್ತವು. ಒಂದು ಅವು ಕುದ್ದಿದ್ರೆ ಸಾಕವು. ಇಷ್ಟು ಮಾಡ್ಕೊಂಡ್ರೆ ಈಗ ನೋಡಿರಿ ಎಲ್ಲ ಬೆಂದವು. ಆ ದಂಟಿನ ಸೊಪ್ಪಿನ ಜೋಡಿ ಇವೆಲ್ಲ ವೆಜಿಟೇಬಲ್ಸು ಬೆಂದವ್ರಿ ನೀರಲ್ಲಿ. ಈಗ ನೋಡಿರಿ, ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋತ್ನು. ಎಣ್ಣೆ ಹಾಕ್ಕೊಂಡು ಇದನ್ನು ಈ ದಂಟಿನ ಸೊಪ್ಪಿನ ಸಾರಿಗೆ ಒಗ್ಗರಣೆ ಮಾಡ್ಕೊಳಕ್ತೇನೆ ರೀ. ಒಗ್ಗರಣೆಗೆ ನಾನು ಇಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋತ್ನು. ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟ್ಪಟ ಅಂದ ಕೂಡಲೇ ಜೀರಿಗೆ ಸ್ವಲ್ಪ ಹಾಕ್ಕೋಬೇಕ್ರಿ. ಸ್ವಲ್ಪ ನಾನು ಜೀರಿಗೆನೂ ಹಾಕ್ಕೊಂಡೇನಿ ಇಲ್ಲಿ. ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಎಣ್ಣೆ ಒಳಗೆ ಚಟಪಟ ಅನ್ಬೇಕ್ರಿ. ಈಗ ನೋಡಿರಿ ಇವು ಕುದ್ದಾವು, ಇದನ್ನ ಆಫ್ ಮಾಡಿಬಿಡ್ತೀನಿ. ಇಷ್ಟು ಅವು ವೆಜಿಟೇಬಲ್ಸ್ ಎಲ್ಲ ಕುದ್ದಾವ್ರಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಟೇಸ್ಟ್ ಭಾಳ ಭಾರಿ ಆಗಿರ್ತೈತಿ. ನೀವು ಮಾಡಿ ನೋಡಿರಿ. ಈಗ ನೋಡಿರಿ ಅದಕ್ಕೆ ಈರುಳ್ಳಿನೂ ಹಾಕ್ಕೊಂಡೇನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡೇನಲ್ರಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕ್ರಿ. ಈಗ ಒಗ್ಗರಣೆ ಮಾಡ್ಕೊಳಕ್ತಾನೆ ನಾನು. ನೋಡಿರಿ ಇವೆಲ್ಲನೂ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಆಗಿಂದ ಒಂದು ಸ್ವಲ್ಪ ನೀವು ಅರ್ಶಿಣ ಪುಡಿ ಹಾಕಿ ಹಿಂಗೆ ಒಂದು ಸ್ವಲ್ಪ ತಿರುಗಿಸ್ಬಿಟ್ರಿ. ಆಮೇಲೆ ಏನು ಮಾಡ್ಬೇಕಂತಂದ್ರೆ, ನಾನು ಇಲ್ಲೇ ಒಂದು ಪಾತ್ರೆ ಒಳಗೆ ಒಂದು ಕಪ್ನಷ್ಟು ತೊಗರಿಬೇಳೆಯನ್ನು ಕುದಿಸಿಟ್ಕೊಂಡು, ತೊಗರಿಬೇಳೆಲಿಂತ್ರ ಸಾರು ಮಾಡಾಕ್ತಾನೆ ರೀ. ಈಗ ನೋಡಿರಿ ಬೇಳೆ ಕುದ್ದೈತಿದು, ನಿಮ್ಗೆ ತೋರಿಸ್ನು. ತೊಗರಿಬೇಳೆ ಕುದ್ದೈತಿ. ಇದನ್ನು ನಾ ತೊಗೊಂಡು ಸಾರಿಗೆ ಹಾಕಬೇಕಾಗ್ತೈತಿ. ಈಗ ನೋಡಿರಿ, ಈಗ ಒಗ್ಗರಣೆ ಎಲ್ಲ ಮಾಡ್ಕೊಂಡನಲ್ರಿ, ಅದಕ್ಕೆ ಇದನ್ನು ಹಾಕ್ಕೊಳಕ್ತಾನೆ. ಬೇಳೆಯನ್ನು, ಸಾರಿನ ಒಗ್ಗರಣೆಗೆ ಬೇಳೆಯನ್ನು ನಾನು ಹಾಕ್ಕೊಳಕ್ತಾನೆ. ಈಗ ನೀವು ಎಷ್ಟು ಬೇಕಷ್ಟು ನಿಮ್ಮ ಮನ್ಯಾಗ ಎಷ್ಟು ಮಂದಿ ಇದ್ದೀರ ಅದನ್ನು ನೋಡ್ಕೊಂಡು ಬೇಳೆ ಹಾಕ್ಕೊಂಡು ಸಾರು ಮಾಡ್ಕೋಬೇಕಾಗ್ತೈತೆ ರೀ. ನೋಡಿರಿ ಈಗ 4 ಜನಕ್ಕೆ ಆಗಷ್ಟ ನಾನು ಸಾರು ಮಾಡಾಕ್ತೀನಿ. ಈಗ ಇದನ್ನೆಲ್ಲನೂ ಹಾಕ್ಕೊಂಡೇನೆ ನಾನು. ಕುದಿಸಿಟ್ಟಿದ್ದಂಥ ದಂಟು ಸೊಪ್ಪಿನ ಜೋಡಿ ಕುದಿಸಿಟ್ಟಿದ್ದಂಥ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಳಕ್ತಾನೆ. ಈಗ ಉಪ್ಪು ಹಾಕೇನ್ರಿ. ಆಮೇಲೆ ಸ್ವಲ್ಪ ಅದಕ್ಕೆ ಮಸಾಲೆ ಖಾರ ಇರ್ತೈತಲ್ರಿ, ಆ ಮಸಾಲೆ ಖಾರನೂ ಹಾಕಬೇಕಾಗ್ತೈತಿ. ಈಗ ಉಪ್ಪು ಹಾಕ್ಕೊಂಡೇನೆ ನಾನು. ಉಪ್ಪು ಹಾಕ್ಕೊಂಡು ಈಗ ಮಸಾಲೆ ಖಾರ ಸ್ವಲ್ಪ ಹಾಕ್ಕೊಳಕ್ತಾನೆ. ನೀವು ನಿಮ್ಮದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳ್ರಿ, ನಿಮ್ಮ ಇಷ್ಟ ಅದು. ಇದು ಮಾಡೋದಂತೂ ದಂಟು ಸೊಪ್ಪನ್ನು ಬೇರೆ ಇದ್ರ ಕುದಿಸಿ. ಈಗ ನೋಡಿರಿ ಅಚ್ಚ ಖಾರದ ಪುಡಿನೂ ಹಾಕ್ಕೊಳಕ್ತಾನೆ. ಕಲ್ಲುಪ್ಪು ಹಾಕ್ಕೊಂಡೇನಿ. ಒಂದು ಸ್ವಲ್ಪ ನಾನು ಮಸಾಲೆ ಖಾರನೂ ಹಾಕ್ಕೊಂಡೇನಿ ಇಲ್ಲಿ. ಇವೆಲ್ಲ ಹಾಕ್ಕೊಂಡು ನೀವು ಆಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕೋರಿ.
ನೋಡಿರಿ ಈಗ ಒಂದು ಸ್ವಲ್ಪ ನಾನು ಅದಕ್ಕೆ ಶೇಂಗಾ ಪೌಡ್ರ್ ಹಾಕ್ಕೊಳಕ್ತೇನೆ. ಸಾಂಬಾರು ಇದು ಆಗಲಿ ಗಟ್ಟಿ ಆಗ್ಲತ್ತೇಳಿ ಶೇಂಗಾ ಪೌಡ್ರು ಸ್ವಲ್ಪ ಹಾಕೋರಿ ನೀವು. ಹಾಕ್ಕೊಂಡು ಏನು ಮಾಡ್ಬೇಕಂತಂದ್ರೆ ಇದನ್ನು ಸಾಂಬಾರು ತಿರ್ಗಿಸ್ಬೇಕ್ರಿ. ಮಸ್ತಂಗೆ ಇದನ್ನ ತಿರ್ಗಿಸ್ಬೇಕ್ರಿ, ಚೆಂದಂಗೆ ಕುದಿಬೇಕ್ರಿ. ಇದರಲ್ಲಿ ಕಬ್ಬಿನ ಅಂಶ ಮತ್ತು ಕ್ಯಾಲ್ಶಿಯಮ್ನೂ ಐತ್ರಿ. ಇದ್ರೊಳಗೆ ದಂಟಿನ ಸೊಪ್ಪಿನೊಳಗೆ ವಿಟಮಿನ್ ಎ ಮತ್ತು ಸಿನೂ ಅದ ರೀ. ವಿಟಮಿನ್ ಸಿ ಮತ್ತು ಎ ಇರೋದ್ರಿಂದ ರಕ್ತಹೀನತೆಯನ್ನು ಅದು ತಡೆಯಲು ಸಹಕಾರಿಯಾಗುತ್ತೆ. ಭಾಳ ಅಂದ್ರೆ ಭಾಳ ಬೆಸ್ಟ್ ಕ್ವಾಂಟಿಟಿ ಇದ್ರಾಗ ಐತ್ರಿ ದಂಟಿನ ಸೊಪ್ಪಿನೊಳಗೆ. ಅದಕ್ಕೆ ನೀವು ಈ ದಂಟಿನ ಸೊಪ್ಪಿನ ಸಾಂಬಾರನ್ನು ಮಾಡಿ ಮಕ್ಕಳಿಗೆ ಊಟ ಮಾಡಿಸೋದಾಗಲಿ, ನೀವಾದರೂ ಚಪಾತಿ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲಕ್ಕೂ ಬರುವಂಥ ಒಂದು ಒಳ್ಳೆ ವಿಟಮಿನ್ ಇರುವಂಥ ಇದು ಐತ್ರಿ ಇದು ಸಾಂಬಾರು. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಹಾಗೇನು ತಳಿಸಿ ತಿನ್ನೋದಕ್ಕಿಂತನೂ ಒಂದು ಸಲ ಯಾವಾಗಾದರೂ ಈ ಥರ ಸಾಂಬಾರು ಮಾಡಿ ತಿಂದು ನೋಡ್ಬೇಕ್ರಿ, ಬೆಸ್ಟ್ ಆಗಿರ್ತೈತೆ ರೀ. ಈಗ ನೀವು ನಮ್ಮ ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನಾನು ಈ ಸಾಂಬಾರ್ಗೆ ಎಲ್ಲ ಹಾಕೀನಿ, ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಮುಚ್ಚಿಡ್ತೀನಿ ರೀ. ಅಂದ್ರೆ ಅದಕ್ಕೆ ಟೇಸ್ಟ್ ಬರ್ತೈತಿ. ಅದು ನಾವು ಹಸಿ ಟೊಮೆಟೊ ಅವೆಲ್ಲ ಹಾಕಿವಲ್ಲ ರೀ, ಸ್ವಲ್ಪ ಬೆಲ್ಲ ಬೇಕಾಕತಿ. ಬೆಲ್ಲ ಆಪ್ಷನ, ನೀವು ಬೇಕಾದ್ರೆ ಹಾಕ್ಕೋಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿರಿ, ಇದನ್ನ ಪೂರ್ತಿಯಾಗಿ ನೀವು ವಿಡಿಯೋ ನೋಡಿರಿ, ಅಂದ್ರೆ ನಿಮಗೆ ಇದ್ರದ್ದೆಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತೈತಿ. ಇದರಿಂದ ಭಾಳ ಟೇಸ್ಟ್ ಬರ್ತೈತೆ ಅನ್ನೋದು ನಿಮಗೆ ಮಾಡಿ ನೋಡ್ರೆ ಗೊತ್ತಾಗ್ತತಿ. ಈಗ ನೋಡಿರಿ ಎಷ್ಟು ಚಂದ ಇದು ದಂಟಿನ ಸೊಪ್ಪಿನ ಪಲ್ಯ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಇದ್ರೊಳಗೆ. ಇವೆಲ್ಲ ದಂಟನ್ನು ಕಟ್ ಮಾಡಿ ಹಾಕಿದ್ರಿಂತ ಅವು ಸಿಗೋದ್ರಿಂತ ಅನ್ನಕ್ಕದು ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡಿರಿ, ಮಸ್ತಾಗಿರ್ತೈತಿ. ನೋಡಿರಿ ಇಲ್ಲಿ ದಂಟಿನ ಸೊಪ್ಪು ಹೆಂಗಾಗೈತಿ. ಇದು ಭಾಳ ಮಸ್ತಾಗಿ ಟೇಸ್ಟಿಯಾಗಿರುವಂಥ ಒಂದು ಸಾರು ರೀ ಇದು. ಈಗ ನೋಡಿರಿ ಇವನ್ನೆಲ್ಲನೂ ಇದ್ರೊಳಗೆ ಹಾಕಿ ಕುದಿಸೇನಲ್ರಿ ವೆಜಿಟೇಬಲ್ಸ, ಅದ್ರ ಜೊತೆನೇ ನಾನು ದಂಟಿನ ಸೊಪ್ಪನ್ನು ಹಾಕಿ ಕುದಿಸಿದ್ರಿಂತ ಟೇಸ್ಟ್ ಬರ್ತೈತೆ. ನೋಡಿರಿ ಈಗೆಲ್ಲ ದಂಟಿನ ಸೊಪ್ಪು ಎಲ್ಲ ಕುದ್ದಾಗೈತಿ. ಸಾಂಬಾರ್ನಾಗೂ ಇವು ಕುದ್ದಾವ್ರಿ. ಇವು ಚಪಾತಿ ಒಳಗೆ, ರೊಟ್ಟಿ ಒಳಗೆ, ಅನ್ನದೊಳಗೆ ಇವು ಸಿಗ್ತಾಯಿದ್ರೆ ಊಟ ಭಾಳ ರುಚಿ ಇರ್ತೈತೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ. ಖಾರ ಉಪ್ಪು ಅದು ಎಲ್ಲ ನಿಮ್ಮ ಟೇಸ್ಟಿನ ಪ್ರಕಾರ ಹಾಕ್ಕೊಂಡು ಈ ಥರ ಒಂದು ಸಲ ಸಾಂಬಾರು ಮಾಡಿ ನೋಡಿರಿ, ಭಾರಿ ಮಸ್ತಾಗಿರ್ತೈತಿ. ಈಗ ನಾನು ಇದಕ್ಕೆ ಸರ್ವ್ ಮಾಡಾಕ್ತೇನೆ ರೀ. ಅಂದ್ರೆ ಇದು ಯಾವುದದು ದಂಟಿನ ಸೊಪ್ಪಿನೊಳಗೆ ರೀ ಇದು ಯಾವುದು ಕ್ಯಾಲ್ಸಿಯಮ್ ಭಾಳ ಹೇರಳವಾಗೈತೆ ಅಂತ ಹೇಳಿ. ಕ್ಯಾಲ್ಸಿಯಮ್ ರೀ, ಭಾರಿ ಹೇರಳವಾದ ಕ್ಯಾಲ್ಸಿಯಮ್ ಐತಿ. ಕೆಂಪು ದಂಟು ಸೊಪ್ಪು ಮತ್ತು ಹಸಿರು ದಂಟು ಸೊಪ್ಪು ಎರಡು ಇರ್ತಾವ್ರಿ ಇದ್ರೊಳಗೆ. ಎರಡೂ ಬೆಸ್ಟ್ ರೀ, ಎರಡೂ ಹೆಲ್ದಿ ಆಗಿರ್ತಾವೆ. ಮತ್ತು ಕಬ್ಬಿನ ಅಂಶ ಆಗಲಿ, ಕ್ಯಾಲ್ಸಿಯಮ್ ಆಗಲಿ, ಈ ವಿಟಮಿನ್ ಬಿ, ವಿಟಮಿನ್ ಸಿ, ಅದಕ್ಕೆ ಕಣ್ಣಿನ ಆರೋಗ್ಯಕ್ಕಾಗಲಿ, ಉಳಿದ ಹೆಲ್ತ್ ರಕ್ತಹೀನತೆಗೆ ಎಲ್ಲಕ್ಕೂ ನಂಬರ್ 1 ಐತ್ರಿ ಇದು ದಂಟಿನ ಸೊಪ್ಪು. ಭಾರಿ ಇದ್ರೊಳಗೆ ಶಕ್ತಿ ಇರೋದ್ರಿಂತ ನೀವು ಇದನ್ನ ಮಾಡಿ ನೋಡಿರಿ. ಮಕ್ಳಿಗೆ ಊಟ ಮಾಡ್ಸಾಗಾದರೂ ಅವು ದಂಟು ಸೊಪ್ಪನ್ನು ತಾಳಿಸ್ಕೊಟ್ರೆ ಎಂದೂ ತಿನ್ನಂಗಿಲ್ಲ ರೀ. ಅದಕ್ಕೆ ಇದೇ ಥರ ಒಂದು ಸಾಂಬಾರು ಮಾಡಿ ಅದ್ರಾಗ ಹಾಕಿ ಕಲಸಿ ಮಾಡಿ ಕೊಟ್ರೆ ಅವು ಮಕ್ಳು ಅದನ್ನು ತಿನ್ಬೋದು ರೀ ಇದನ್ನ. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸೀನಿ. ನೀವು ಒಂದು ಮಾಡಿ ನೋಡಿರಿ, ಇದನ್ನ ಮಸ್ತಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾದಂಥ ಒಂದು ದಂಟಿನ ಸೊಪ್ಪಿನ ಸಾರು ರೀ ಇದು. ನೋಡಿರಿ ಇದು ಎಷ್ಟು ಫಸ್ಟ್ ಕ್ಲಾಸ್ ಆಗೈತೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ.